ಸಿದ್ಧಾಂತ ಅವಧೂತ ಚಿಂತನ ಶ್ರೀ ಗುರುದೇವದತ್ತ. ಸಮಸ್ತ ಪರಿವಾರ ಸಮೇತರಾಗಿ ದಿವ್ಯಾಲಂಕಾರ ಭೂಷಿತರಾಗಿ ವನದುರ್ಗಾ ಮಾತೆಯ ಸಹಿತರಾಗಿ ಶೋಭಾಯಮಾನರಾಗಿರ್ತಕ್ಕಂತಹ ಪರಮ ಪೂಜ್ಯ ಗುರು ಮಹಾರಾಜರ ದಿವ್ಯ ಆಸ್ಥಾನದಲ್ಲಿ ನೆರೆದಿರತಕ್ಕಂತಹ ಸಮಸ್ತ ಭಕ್ತವೃಂದದಲ್ಲಿ ಕ್ರೋಧಿ ನಾಮ ಸಂವತ್ಸರದ ಸದ್ಗುರು ಚರಿತ್ರ ಸಪ್ತಾಹ ಮಹೋತ್ಸವದ ಪ್ರಥಮ ದಿನದ ಕಾರ್ಯಕ್ರಮ ಪ್ರಾತಃ ಕಾಲದಲ್ಲಿ ಅಭಿಷೇಕಾದಿಗಳು ನಡೆದು ಗುರುಚರಿತ್ರಾಮೃತ ಪಾರಾಯಣ, ದತ್ತಾತ್ರೇಯ ಮೂಲಮಂತ್ರ ಹೋಮ, ಪೂರ್ಣಾಹುತಿ ಸಂಪನ್ನಗೊಂಡಿದೆ. ಈಗ ಮಹಾಮಂಗಳಾರತಿ, ತೀರ್ಥ ಪ್ರಸಾದಾದಿಗಳು. ಇವತ್ತಿನ ಗುರುಚರಿತ್ರಾಮೃತ ಪಾರಾಯಣದಲ್ಲಿ ಗುರುಗಳ ಒಂದು ಮಹತ್ತರವಾದ ಸೇವಾ ಕೈಂಕರ್ಯಗಳು, ಗುರುಗಳನ್ನು ನಂಬಿ ಯಾವ ರೀತಿಯಲ್ಲಿ ಮನುಷ್ಯ ತನ್ನ ಜೀವನವನ್ನು ಪಾವನ ಮಾಡಿಕೊಳ್ಳಬಹುದು ಅನ್ನತಕ್ಕಂತಹ ವಿಚಾರವನ್ನು ಗುರುಗಳು ತಿಳಿಸ್ಕೊಟ್ರು. ಆ ನಾಮಧಾರಕ ಎಂಬತಕ್ಕಂತಹ ಶಿಷ್ಯನಿಗೆ ಅವರ ಪೂರ್ವಜರು ಸೇವೆಯನ್ನು ಮಾಡ್ತಾ ಇದ್ದರೂ ಕೂಡ ಅನೇಕ ವಿಧವಾದ ಬಾಧೆಗಳಿಗೆ ಒಳಪಟ್ಟು ಅವನು ತನ್ನ ಜೀವನದ ಗುರಿಯಾಗಿರ್ತಕ್ಕಂತಹ ಗುರುವಿನ ದರ್ಶನವನ್ನು ಮಾಡಬೇಕು ಅಂತ ಗಾಣಗಾಪುರಕ್ಕೆ ಹೊರಟಿರ್ತಾನೆ. ಆ ಸಂದರ್ಭದಲ್ಲಿ ಅವನಿಗೆ ವಿಪರೀತವಾದ ಕಷ್ಟಗಳು ಬಂದು ಒದಗುತ್ತೆ. ಮನಸ್ಸಿನಲ್ಲಿ ಸಂಕಲ್ಪವನ್ನು ಮಾಡಿಕೊಳ್ತಾ, ಯಾಕೆ ನನಗೆ ಈ ರೀತಿಯಾದ ಬಾಧೆಗಳು, ನನಗಿಷ್ಟು ಹಿಂಸೆ ಯಾಕೆ, ನಮ್ಮ ಪೂರ್ವಜರೆಲ್ಲ ಸೇವೆ ಮಾಡ್ತಾ ಇದ್ದಾರೆ, ನಾನು ಕೂಡ ಸೇವೆ ಮಾಡ್ತಾ ಇದ್ದೀನಿ, ಆದರೂ ಕೂಡ ನನ್ನ ಮನಸ್ಸು ಚಂಚಲವಾಗಿದೆ ಯಾಕೆ ಅಂತ ಚಿಂತೆ ಮಾಡ್ತಾ ಇರಬೇಕಾದ್ರೆ ಭಕ್ತ ರಕ್ಷಕ ಬಂದ, ಭಕ್ತಿಗೆ ಒಲಿದು ಬಂದ, ಭಕ್ತನೇ ದೂರಲ್ಲಿ ನಿಂದ, ಭಕ್ತ ಕಣ್ಣಲ್ಲಿ ಕಂಡ ಅಂತ ಆ ಸದ್ಗುರುನಾಥರು ಸಿದ್ಧರ ರೂಪದಲ್ಲಿ ಅವರ ಮುಂದೆ ಬರ್ತಾರೆ. ಆ ನಾಮಧಾರಕನಿಗೆ ಗುರುಚರಿತ್ರೆಯ ವಿಚಾರವನ್ನು ತಿಳಿಸೋದಕ್ಕೆ ಪ್ರಾರಂಭ ಮಾಡ್ತಾರೆ. ಮೊದಲನೇ ಅಧ್ಯಾಯ, ಎರಡನೇ ಅಧ್ಯಾಯದಲ್ಲಿ ಆ ಗುರುಗಳ ದರ್ಶನ ಪ್ರಾಪ್ತವಾಗುತ್ತೆ ಅವನಿಗೆ. ಮೂರನೇ ಅಧ್ಯಾಯದಲ್ಲಿ ಕಲಿಗೆ ಗುರುನಾಥರು ಯಾವ ರೀತಿಯಲ್ಲಿ ಆಶೀರ್ವಾದವನ್ನು ಮಾಡಿದರೆ, ಬ್ರಹ್ಮದೇವ ಯಾವ ರೀತಿ ಆಶೀರ್ವಾದ ಮಾಡಿದ್ದಾನೆ ಅನ್ನೋದನ್ನು ತಿಳಿಸ್ಕೊಡ್ತಾರೆ. ಕಲಿಯುಗದಲ್ಲಿ ಯಾರು ಅಧರ್ಮೀಯರಾಗಿರ್ತಾರೆ ಅವರಿಗೆ ಬಲ ಜಾಸ್ತಿ, ಯಾರು ಧರ್ಮದ ಆಚರಣೆಯನ್ನು ಮಾಡ್ತಾರೆ, ಯಾರು ಗುರು ಸೇವೆಯನ್ನು ಮಾಡ್ತಾರೆ, ಯಾರಿಗೆ ತಂದೆ ತಾಯಿಗಳ ಮೇಲೆ ಅತಿಯಾದ ಪ್ರೀತಿ ಗೌರವ ಇರುತ್ತೆ, ಅವರು ಕಲಿಗಾಲದಲ್ಲಿ ಕಷ್ಟವನ್ನು ಪಡ್ತಾರೆ ಅಂತ ಕಲಿಯುಗದ ಪುರುಷ ಬ್ರಹ್ಮನ ಮುಂದೆ ಹೇಳಿದಾಗ, ನೀನು ಏನೇ ಮಾಡಿದ್ರೂ ಕೂಡ, ನೀನು ಎಷ್ಟೇ ಕಷ್ಟ ಕೊಟ್ಟರೂ ಕೂಡ ಅದಕ್ಕೆ ಎದೆಗುಂದದೆ ಸದಾಕಾಲ ಗುರುಸೇವಾ ನಿರತರಾಗಿ ಯಾರಿರ್ತಾರೆ ಅವರು ನಿನ್ನನ್ನು ಜಯಿಸ್ತಾರೆ. ಆದರೆ ನಿನ್ನ ಧರ್ಮಕ್ಕೆ ಮಾರು ಹೋಗಿ ದೇವರಿಲ್ಲ, ಗುರುಗಳಿಲ್ಲ, ಹಿರಿಯರಿಲ್ಲ ಅಂತ ಹೇಳಿ ಮಾಡ್ತಾ ಇದ್ದ ಕಾರ್ಯಗಳನ್ನೆಲ್ಲ ಬಿಟ್ಟು ಹೋಗೋವಂಥವರೇ ಜಾಸ್ತಿ ಆಗ್ತಾರೆ. 100 ವರ್ಷದ ಆಯುಷ್ಯದಲ್ಲಿ ಸಾಧನೆ ಮಾಡಿಕೊಳ್ಳೋದಕ್ಕೆ ಕಲಿಯುಗ ಅತ್ಯಂತ ಪುಣ್ಯತಮವಾದ ಯುಗ. ಆದರೆ ಆ ಸಾಧನೆಯ ಮಾರ್ಗದಲ್ಲಿ ಹೋಗೋರು ಬಹಳ ವಿರಳರಾಗ್ತಾರೆ ಅಂತ ಬ್ರಹ್ಮದೇವ ಹೇಳ್ತಾರೆ. ಹಾಗಾಗಿ ಕಲಿದೇವ ಕೇಳ್ತಾನೆ, ಏನು ಗುರುಗಳು ಅಂದರೆ ಅಷ್ಟೊಂದು ಶಕ್ತಿ ಏನು ಅಂತಂದಾಗ, ಗುರುಗಳು ಅಂತಂದರೆ ನಮಗೆ ಗುರಿಯನ್ನು ತೋರಿಸ್ತಕ್ಕಂಥವರು, ನಮ್ಮ ಪಾಪ ಕರ್ಮವನ್ನು ನಾಶ ಮಾಡುವಂಥವರು, ಶ್ರೀಮನ್ನಾರಾಯಣನ ಸ್ವರೂಪ ಅಂತ ಹೇಳಿ ಬ್ರಹ್ಮದೇವ ಕಲಿಗೆ ಎಲ್ಲ ವಿವರಣೆಯನ್ನು ಕೊಡ್ತಾನೆ. ಆಗ ವೇದ ಧರ್ಮ ಎಂಬತಕ್ಕಂತಹ ಒಬ್ಬ ಗುರುವಿಗೆ ಸಂದೀಪಕ ಎಂಬತಕ್ಕಂತಹ ಶಿಷ್ಯ ಯಾವ ರೀತಿಯಾದ ಸೇವೆಯನ್ನು ಮಾಡ್ದ, ಆ ಸೇವೆಯಿಂದ ಅವನು ಏನನ್ನು ಪಡ್ಕೊಂಡ ಅನ್ನೋದನ್ನು ವಿವರವಾಗಿ ಹೇಳ್ತಾರೆ. ಅವನು ಆ ವೇದ ಧರ್ಮ ಎಂಬತಕ್ಕಂತಹ ಗುರುಗಳ ಶಿಷ್ಯನಾಗಿ ಸಂದೀಪಕ ಅನ್ನೋನು ಸೇವೆಯನ್ನು ಮಾಡಬೇಕು ಅಂತ ತೀರ್ಮಾನ ಮಾಡ್ಕೊಳ್ತಾನೆ. ಗುರುಗಳು ಕೇಳ್ತಾರೆ, ಅಪ್ಪ ನಾನು ಪೂರ್ವಾರ್ಜಿತವಾದ ಕರ್ಮ ಬಾಧೆಯನ್ನು ಅನುಭವಿಸಬೇಕಾಗತ್ತೆ,
ಆ ಕರ್ಮ ಬಾಧೆಯನ್ನು ಅನುಭವಿಸುವಾಗ ನನ್ನ ಜೊತೆ ಇದ್ದು ನನ್ನ ಸೇವೆ ಮಾಡೋಕ್ಕೆ ಯಾರು ತಯಾರಿದ್ದೀರಿ ಅಂತ ಕೇಳ್ತಾರೆ ಶಿಷ್ಯರೆಲ್ಲರನ್ನು. ಆಗ ಸಂದೀಪಕ ಎಂಬತಕ್ಕಂಥವನು, ನಾನು ನಿಮ್ಮ ಕರ್ಮ ಬಾಧೆಯನ್ನೇ ನನಗೆ ಕೊಟ್ಬಿಡಿ, ನಾನು ನನ್ನ ದೇಹದಲ್ಲಿ ಅನುಭವಿಸ್ತೀನಿ, ನೀವು ಅನುಭವಿಸೋದನ್ನು ನಾನು ನೋಡೋಕ್ಕಾಗಲ್ಲ ಅಂತ. ಆಗ ಹಾಗಾಗಲ್ಲ, ನನ್ನ ಕರ್ಮವನ್ನು ನಾನೇ ನನ್ನ ದೇಹದಲ್ಲೇ ಅನುಭವಿಸ್ಬೇಕು, ನೀನು ಸೇವೆ ಮಾಡೋಕ್ಕೆ ಬದ್ಧನಾಗಿದೆಯಾ ಅಂತ ಕೇಳಿದ್ರೆ ನಾನು ಬದ್ಧನಾಗಿದ್ದೀನಿ ಅಂತ ಹೇಳಿ ಬರ್ತಾನೆ. 21 ವರ್ಷಗಳ ಕಾಲ ನಾನು ಕುಷ್ಠರೋಗವನ್ನು ಅನುಭವಿಸಬೇಕಾಗುತ್ತೆ, ನನ್ನನ್ನು ಕಾಶಿ ಖಂಡಕ್ಕೆ ಕರ್ಕೊಂಡು ಹೋಗಿ ಅಲ್ಲಿ ನನ್ನ ಕರ್ಮದ ಅನುಭವವನ್ನು ನೀನು ಮಾಡಿಸ್ತೀಯಾ ಅಂತ ಕೇಳಿದಾಗ ಆ ಗುರುಗಳ ಸೇವೆಗಿಂತ ನನಗೆ ಮಿಗಿಲಾಗಿ ಯಾವುದೂ ಇಲ್ಲ ಅಂತ ಹೇಳಿ ಕಾಶಿ ಖಂಡಕ್ಕೆ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ಅನೇಕ ವಿಧವಾದ ಬಾಧೆಗಳನ್ನು ಅನುಭವಿಸ್ತಾ ಇರ್ತಾರೆ ಗುರುಗಳು. ಇವನು ಹೋಗಿ ಭಿಕ್ಷಾಟನೆ ಮಾಡಿ ನನ್ನ ಗುರುಗಳು ಶಿವನ ಸಾಕ್ಷಾತ್ ಸ್ವರೂಪ ಅಂತ ಹೇಳಿ ಭಿಕ್ಷೆಯನ್ನು ಬೇಡಿ ತರ್ತಾನೆ. ತಂದ ತಕ್ಷಣ ಗುರುಗಳು ನಿಂದನೆ ಮಾಡ್ತಾ ಇರ್ತಾರೆ ಅವನನ್ನು, ನೀನು ಸರಿಯಾದ ಕಾಯಿ ಪಲ್ಯಗಳನ್ನು ತಂದಿಲ್ಲ, ಕಡಿಮೆ ಆಹಾರವನ್ನು ತಂದಿದ್ಯಾ ಅಂತ ಅವನ ಮೇಲೆ ಎಸೀತಾ ಇರ್ತಾರೆ. ಏನೇ ಆದರೂ ಕೂಡ ಗುರುವಿನ ಸೇವೆಯನ್ನು ಅನನ್ಯವಾದ ರೀತಿಯಲ್ಲಿ ಮಾಡ್ತಾನೆ. ಅವನ ಸೇವೆಗೆ ಒಲಿದಂತಹ ಶಿವ ಓಡಿ ಬಂದು ನಿನಗೆ ವರ ಕೊಡ್ತೀನಿ ಅಂತ ಕೇಳ್ತಾನೆ. ನಾವಾಗಿದ್ದರೆ, ಅಪ್ಪ ಸದ್ಯ ಈ ಗುರು ಸೇವೆಯಿಂದ ಓಡೋಗಿ ನಾನು ಹೆಂಡತಿ ಮಕ್ಕಳ ಜೊತೆ ಸುಖವಾಗಿರಬೇಕು, ನನಗೆ ಧನ ಧಾನ್ಯ ಎಲ್ಲ ಬರಬೇಕು, ಆ ರೀತಿ ಆಶೀರ್ವಾದ ಮಾಡು ಅಂತ ಕೇಳ್ತಾ ಇದ್ವಿ. ಆದರೆ ಆ ಸಂದೀಪಕ ಏನು ಮಾಡ್ತಾನೆ, ನಾನು ಗುರುಗಳನ್ನು ಕೇಳ್ಕೊಂಬರ್ತೀನಿ ತಡಿ ಅಂತ ಗುರುಗಳ ಹತ್ರ ಹೋಗ್ತಾನೆ. ಶಿವ ನನಗೆ ವರ ಕೊಡೋಕ್ಕೆ ಬಂದಿದ್ದಾನೆ, ಏನು ವರ ಕೇಳಲಿ, ನಿಮ್ಮ ರೋಗವನ್ನು ವಾಸಿ ಮಾಡು ಅಂತ ಕೇಳಲ್ಲ ಅಂತಾನೆ. ಖಂಡಿತ ಕೇಳಬೇಡ, ನನ್ನ ಪ್ರಾರಬ್ಧ ಕರ್ಮ ಸಂಪೂರ್ಣ ಹರಿಯೋವರೆಗೂ ಕೂಡ ಇದನ್ನು ಅನುಭವಿಸಲೇಬೇಕು, ಇಲ್ಲದೇ ಇದ್ದರೆ ಸಾಕಷ್ಟು ಮುಂದಿನ ಜನ್ಮಗಳಲ್ಲಿ ನಾನು ಅನುಭವಿಸಬೇಕಾಗತ್ತೆ, ಅದರಿಂದ ಏನು ವರ ಕೇಳಬೇಡ ಅಂತಾರೆ ಗುರುಗಳು. ಶಿವನ ಹತ್ರ ಬಂದು ಹಾಗೆ ಹೇಳ್ತಾನೆ, ನನ್ನ ಗುರುಗಳು ವರ ಕೇಳೋದಕ್ಕೆ ಅಪ್ಪಣೆ ಕೊಡಲಿಲ್ಲ, ಅದರಿಂದ ನೀನು ವರ ಕೊಡಬೇಡ ಹೋಗು ಅಂತ. ಇದನ್ನು ಕೇಳ್ಕೊಂಡು ಶಿವ ಹೋಗಿ ನಾರಾಯಣನಿಗೆ ಹೇಳ್ತಾನೆ, ಇಂತಹ ಶಿಷ್ಯನ ನಾನೆಲ್ಲೂ ನೋಡಿರಲಿಲ್ಲ ಕಣಪ್ಪ, ಕೋಟ್ಯಾನುಕೋಟಿ ವರ್ಷ ಜಪ ಮಾಡ್ತಾರೆ, ತಪಸ್ಸು ಮಾಡ್ತಾರೆ ನನ್ನನ್ನು ಸಾಕ್ಷಾತ್ಕಾರ ಮಾಡ್ಕೊಳ್ಳೋಕ್ಕೆ, ನಾನೇ ಹೋದರೂ ಕೂಡ ಅವನು ವರ ಕೇಳಲಿಲ್ಲ ಅಂದಾಗ ನಾರಾಯಣ ಓಡ್ಬಿಡ್ತಾನೆ, ಇಂತಹ ಶಿಷ್ಯನ ಅಂತ. ಆ ನಾರಾಯಣನಿಗೂ ಕೂಡ ಅದೇ ಹೇಳ್ತಾನೆ, ನೀನೇನಾದರೂ ಕೊಡಬೇಕು ಅಂತಿದ್ರೆ ನನಗೆ ಗುರುವನ್ನು ಅರ್ಥ ಮಾಡ್ಕೊಳ್ಳೋ ಶಕ್ತಿಯನ್ನು ಕೊಡು, ಆ ಭಕ್ತಿಯನ್ನು ಕೊಡು, ಆ ಬುದ್ಧಿಯನ್ನು ಕೊಡು, ಬಿಟ್ಟರೆ ಬೇರೆ ನನಗೇನು ಬೇಡ. ಇದರಿಂದ ನಾರಾಯಣ ಕೂಡ ಸಂತುಷ್ಟನಾಗಿ, ನೀನು ನಿನ್ನ ಹೆಸರು ಹೇಳಿದ್ರೆ ಸಾಕು ಅವರ ಕಷ್ಟ ಕಾರ್ಪಣ್ಯಗಳ ನಿವಾರಣೆ ಆಗಲಿ ಅಂತ ಆಶೀರ್ವಾದ ಮಾಡ್ತಾರೆ. ಆ ಕ್ಷಣದಲ್ಲಿ ಏನು ಕುಷ್ಠರೋಗವನ್ನು ಅನುಭವಿಸ್ತಾ ಇರುವಂತಹ ಗುರುಗಳು ಸದೃಢ ಕಾಯರಾಗಿ ಎದುರುಗಡೆ ಬಂದು ನಿಂತ್ಕೊಳ್ತಾರೆ. ಏನಯ್ಯ, ಏನು ವರ ಕೊಟ್ಟ ನಾರಾಯಣ ಅಂತ, ನನಗೆ ನಿಮ್ಮ ಸೇವೆ ಬಿಟ್ಟರೆ ಬೇರೆ ಏನು ಬೇಡ ಅಂತ ಕೇಳಿದೆ ಅಂತ ಆ ಸಂದೀಪಕ ಕೇಳ್ತಾನೆ. ಆಗ ಅಲ್ಲಿ ಬ್ರಹ್ಮದೇವ ಹೇಳ್ತಾರೆ, ಸಾಕ್ಷಾತ್ ಪರಮೇಶ್ವರನ ಅಂಶೀಭೂತರಾಗಿರ್ತಕ್ಕಂತಹ ಗುರುಗಳಿಗೆ ಯಾವುದೇ ಕರ್ಮದ ಬಾಧೆಗಳು ಇರೋದಿಲ್ಲ. ಆದರೆ ಭಕ್ತರ ರಕ್ಷಣೆಗಾಗಿ, ಭಕ್ತರನ್ನು ತಿದ್ದಿ ನಡೆಸೋದಕ್ಕಾಗಿ ಹಲವಾರು ಕಷ್ಟಗಳನ್ನು ಅನುಭವಿಸೋ ರೀತಿಯಲ್ಲಿ ಕಾಣಿಸ್ತಾರೆ. ಆ ಗುರುಗಳನ್ನು ಸರಿಯಾಗಿ ನಾವು ಅರ್ಥ ಮಾಡಿಕೊಂಡಾಗ ಮಾತ್ರ ನಮಗೆ ಗುರು ಸೇವೆ ಅನ್ನೋದು ಸಿಗುತ್ತೆ. ಯಾವಾಗ ಗುರು ನಮಗೆ ಸಿಗ್ತಾನೆ ಆಗ ಹರಿಹರ ಬ್ರಹ್ಮಾದಿಗಳೆಲ್ಲರೂ ಕೂಡ ತಾವಾಗಿ ಒಲಿತಾರೆ ಅಂತ ಆ ಬ್ರಹ್ಮದೇವ ಕಲಿ ಪುರುಷನಿಗೆ ಹೇಳ್ತಾರೆ. ಹಾಗೆ ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರುಸ್ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಅನ್ನೋ ಶ್ಲೋಕದ ಅರ್ಥ. ಅಂತಹ ಗುರು ಸೇವೆಯ ಮಹಿಮೆಯನ್ನು ಹೇಳ್ತಾರೆ. ದತ್ತಾತ್ರೇಯರು ಅನಸೂಯಾದೇವಿ ಗರ್ಭದಲ್ಲಿ ಯಾವ ರೀತಿ ಜನನವಾದರು ಅನ್ನೋದರ ಬಗ್ಗೆ 4ನೇ ಅಧ್ಯಾಯ. ಅನಸೂಯಾತ್ರಿ ಸಂಜಾತರಾದಂತಹ ದತ್ತಾತ್ರೇಯರು ಕಲಿಯುಗದಲ್ಲಿ ಒಬ್ಬ ಬ್ರಾಹ್ಮಣನ ಮನೆಗೆ ಹೋಗ್ತಾರೆ. ಅವತ್ತಿನ ದಿನ ಅವರ ಮನೆಯಲ್ಲಿ ಶ್ರಾದ್ದ ಕಾರ್ಯ ಇರುತ್ತೆ. ಆ ಶ್ರಾದ್ದ ಕಾರ್ಯಕ್ಕಾಗಿ ಬ್ರಾಹ್ಮಣ ಯಾಚನೆಗೆ ಭಿಕ್ಷೆಗೆ ಹೋಗಿರ್ತಾನೆ. ಆ ಭಿಕ್ಷೆಗೆ ಹೋಗಿ ಬರೋ ಒಳಗಾಗಿ ದತ್ತಾತ್ರೇಯರು ಭಿಕ್ಷುಕನ ರೂಪದಲ್ಲಿ ಹೋಗಿ ಅವರ ಮನೆಯಲ್ಲಿ ಭಿಕ್ಷೆಯನ್ನು ಬೇಡ್ತಾರೆ. ಆಗ ಮನೆಯಲ್ಲಿದ್ದಂತಹ ಬ್ರಾಹ್ಮಣನ ಹೆಂಡತಿ ಅವತ್ತು ಶ್ರಾದ್ದ ಕಾರ್ಯ ಅನ್ನೋದು ಮರೆತು ಹೋಗಿ ಭಿಕ್ಷೆಯನ್ನು ಕೊಡ್ತಾಳೆ. ಅಮ್ಮ, ನೀನು ಕೊಟ್ಟಿರೋಂತಹ ಭಿಕ್ಷೆಯಿಂದ ನಾನು ತೃಪ್ತನಾಗಿದ್ದೀನಿ, ನಿನಗೇನು ಬೇಕು ಅಂತ ಕೇಳಿದಾಗ, ನನಗೆ ನಿಮ್ಮಂತಹ ಒಂದು ಸುಪುತ್ರನಾಗಬೇಕು, ಇರೋಂತಹ ಮಗ ಒಬ್ಬ ಹೆಳವ, ಒಬ್ಬ ಕುರುಡ,
ನನಗೇನು ಮಾಡಬೇಕು ಗೊತ್ತಿಲ್ಲ, ನನ್ನ ಜೀವನವೇ ವ್ಯರ್ಥವಾಗೋಗಿದೆ ಅಂತ ಆ ತಾಯಿ ಕೇಳಿಕೊಂಡಾಗ ನಿನಗೆ ನನ್ನಂತಹ ಪುತ್ರನೇ ಬರ್ತಾನೆ ಅಂತ ಆಶೀರ್ವಾದ ಮಾಡ್ತಾರೆ. ಹಾಗೆ ಯಾರು ಭಿಕ್ಷೆಯನ್ನು ಕೊಡ್ತಾರೆ, ಭಿಕ್ಷುಕ ರೂಪ ಬೊಕ್ಕಸ ವೇಷ ಅಂತ, ಭಿಕ್ಷುಕ ವೇಷ ಬೊಕ್ಕಸ ರೂಪ ಅಂತ ಹೇಳಿದ್ರು ಅತಿಶಯೋಕ್ತಿ ಅಲ್ಲ. ಯಾರು ದತ್ತನಿಗೆ ಭಿಕ್ಷೆಯನ್ನು ಕೊಡ್ತಾರೋ ಅವರ ಮನೆಯ ಎಲ್ಲ ಈತಿ ಬಾಧೆಗಳು ನಿವಾರಣೆ ಆಗುತ್ತೆ ಅನ್ನೋದಕ್ಕೆ ಶ್ರೀಪಾದ ಶ್ರೀವಲ್ಲಭರ ಅವತಾರವೇ ಸಾಕ್ಷಿಯಾಗಿ ಇವತ್ತು ಕೂಡ ಶ್ರೀಪಾದ ಶ್ರೀವಲ್ಲಭರ ಒಂದು ವಿಶೇಷ ಸೇವಾ ಕೈಂಕರ್ಯಗಳು ನಡೀತಾ ಇರೋದನ್ನು ನಾವು ಕಲಿಯುಗದಲ್ಲಿ ನೋಡಬಹುದಾಗಿದೆ. ಅಂತಹ ಶ್ರೀಪಾದರ ಅವತಾರ ಅವರು ಗೋಕರ್ಣ ಕ್ಷೇತ್ರ ಶ್ರೀಶೈಲ ಪರ್ವತಾದಿಗಳನ್ನು ಯಾತ್ರೆ ಮಾಡಿ ಗೋಕರ್ಣದ ಮಹಿಮೆಯನ್ನು ಕೂಡ ಇವತ್ತು ತಿಳಿಸ್ತಾರೆ. ಅದಾದ ನಂತರ ಕೊನೆಯದಾಗಿ ಕುರವಪುರದಲ್ಲಿ ಮೂಢಪುತ್ರ ಪರಿಪಾಲಗುರು ಅಂತ, ಇಲ್ಲೂ ಕೂಡ ಅಷ್ಟೇ, ಯಾರು ದತ್ತನಿಗೆ ಜೇನುತುಪ್ಪದ ಅಭಿಷೇಕವನ್ನು ಮಾಡಿಸಿ ಆ ಪ್ರಸಾದವನ್ನು ತಗೊಳ್ತಾರೆ ಅವರಿಗೆ ಮೂಢತ್ವ, ಅಂಧತ್ವ, ಅಂಧಕಾರ ಎಲ್ಲವೂ ನಾಶವಾಗ್ತಾ ಇದೆ. ಅಂತಹ ಒಂದು ಮಹತ್ತರವಾದ ಸಾನ್ನಿಧ್ಯ ಇದು. ಯಾವ ಗುರು ಸೇವೆಯನ್ನು ಮಾಡಿದ್ರೆ ಮೂಢಪುತ್ರ ಬುದ್ಧಿಯೇ ಇಲ್ಲದೆ ಇರೋನು ವೇದಶಾಸ್ತ್ರ ಪಾರಂಗತನಾಗ್ತಾನೆ. ಹಾಗೆ ಏನಕ್ಕೂ ಕೆಲಸಕ್ಕೆ ಬಾರದೇ ಇರುವಂತಹ ಒಬ್ಬ ರಜಕ ಅಂತಂದರೆ ಒಬ್ಬ ಅಗಸ ತಾನು ನಿತ್ಯ ಕಸ ಗುಡಿಸ್ತಾ ಇರ್ತಾನೆ ಗುರುಗಳ ಸಾನ್ನಿಧ್ಯದಲ್ಲಿ. ಯಾಕಯ್ಯ ಈ ರೀತಿ ನೀನು ಶ್ರಮ ಪಡ್ತೀಯಾ ಅಂತ ಕೇಳಿದ್ರೆ, ನನಗೆ ಏನೂ ಬೇರೆ ಆಸೆ ಇಲ್ಲ, ನನಗೆ ನಿಮ್ಮ ಸೇವೆ ಮಾಡೋದು ಒಂದೇ ಗುರಿ ಅಂತಾನೆ. ಆದರೆ ಮನಸ್ಸೊಳಗಡೆ ಅಲ್ಲಿ ಒಬ್ಬ ರಾಜ ವೈಭವೋಪೇತವಾಗಿ ಜಲಕ್ರೀಡೆಯನ್ನು ಆಡ್ತಾ ಇರೋದನ್ನು ನೋಡಿ, ಈ ರಾಜ ಯಾವ ದೇವರ ಪೂಜೆ ಮಾಡಿರಬೇಕು, ಇಷ್ಟೊಂದೆಲ್ಲ ವೈಭವ ಪಡ್ಕೋತಾ ಇದ್ದಾನಲ್ಲ ಅಂತ ಮನಸ್ಸಲ್ಲಿ ಅಂದ್ಕೊಳ್ತಾನೆ. ಆ ಮನಸ್ಸಿನಲ್ಲಿ ಅವನು ಏನು ಭಾವನೆ ಮಾಡಿಕೊಂಡ ಅದನ್ನು ಗುರುಗಳಿಗೆ ಗೊತ್ತಾಗಿ, ನೀನು ರಾಜ ಆಗಬೇಕೇನಯ್ಯ, ನಿನ್ನನ್ನು ರಾಜನ ಮಾಡ್ತೀನಿ, ಯೋಚನೆ ಮಾಡಬೇಡ ಅಂತ ಆಶೀರ್ವಾದ ಮಾಡ್ತಾರೆ. ಹಾಗಾದರೆ ನಾನು ರಾಜ ಆದಮೇಲೆ ನೀವು ನನಗೆ ದರ್ಶನ ಕೊಡದೇ ಇದ್ರೆ ಏನು ಮಾಡಬೇಕು ಅಂತ ಕೇಳಿದ್ರೆ, ನಾನು ಮತ್ತೆ ನಿನಗೆ ದರ್ಶನ ಕೊಡ್ತೀನಿ, ಆದರೆ ಅದು ನಿನ್ನ ಅಂತ್ಯಕಾಲವಾಗಿರುತ್ತೆ, ನೀನು ಮ್ಲೇಂಛ ರಾಜನಾಗಿ ಮುಂದಿನ ಜನ್ಮದಲ್ಲಿ ಹುಟ್ಟುತ್ತೀಯಾ ಅಂತ ಆಶೀರ್ವಾದ ಮಾಡಿ ಕುರವಪುರದಲ್ಲಿ ಆ ಕೃಷ್ಣಾ ನದಿಯಲ್ಲಿ ಅದೃಶ್ಯರಾಗ್ತಾರೆ ಮುಂದಿನ ಅವತಾರದ ಸಲುವಾಗಿ ಅನ್ನೋದು ಇವತ್ತಿನ ಒಂದು ಗುರುಚರಿತ್ರಾಮೃತದ ಸಾರ. ಈ ಸಾರದಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಏನಪ್ಪ ಅಂತಂದರೆ, ಇವತ್ತಿನ ಕಲಿಯುಗದಲ್ಲಿ ಕಷ್ಟ ಬಂದಿದೆ ಅಂದ ತಕ್ಷಣ ನಮಗೆ ಮೊದಲು ಜ್ಞಾಪಕ ಬರೋದು ಜಾತಕ ಹಿಡ್ಕೊಂಡು ಗುರು ಈ ಮನೆಯಲ್ಲಿ, ಶನಿ ಆ ಮನೆಯಲ್ಲಿ, ರಾಹು ಈ ಮನೆಯಲ್ಲಿ, ಕೇತು ಈ ಮನೆಯಲ್ಲಿ ಅಂತ ಹಿಡ್ಕೊಂಡು ಓಡಾಡ್ತೀವಿ. ಅನೇಕ ವಿಧವಾಗಿ ನನ್ನ ಹತ್ರ ಬರೋರೆಲ್ಲ ಕೇಳೋದು, ನನಗೆ ಕಾಳಸರ್ಪ ದೋಷ ಇದೆಯಾ, ನನಗೆ ಶನಿ ವಕ್ರದೃಷ್ಟಿ ಇದೆಯಾ, ನನಗೆ ಗುರು ನೆಟ್ಟಿಗಿದಾನ, ಇದನ್ನೇ ಕೇಳಕ್ಕೆ ಬರ್ತಾರೆ. ನಾನು ಜ್ಯೋತಿಷ್ಯ ಅಲ್ಲ, ಜ್ಯೋತಿಷ್ಯ ಹೇಳೋದು ಬೇಡ, ನಿಮಗೇನು ಬೇಕು ಕೇಳಿ, ಅದನ್ನು ಕೊಡೋದಕ್ಕೆ ದತ್ತ ಇದ್ದಾನೆ, ಕೊಡಿಸೋದಕ್ಕೆ ನಾನು ಪ್ರಾರ್ಥನೆ ಮಾಡ್ತೀನಿ ನಿಮ್ಮ ಪರವಾಗಿ ಅಂತ ಅಷ್ಟು ಮಾತ್ರ ಹೇಳ್ತೀನಿ. ಇಷ್ಟೇ ಸಾಕಾ? ನೀವಿಷ್ಟೇ ಹೇಳ್ತಿರಲ್ಲ ಸಾಕಾ? ಏನಾದರೂ ಹೋಮ ಮಾಡಬೇಕಾ, ಏನಾದರೂ ಪೂಜೆ ಮಾಡಬೇಕಾ ಅಂತ. ಯಾವ ದತ್ತನ ಸೇವೆಯನ್ನು ನಾವು ಮಾಡ್ತೀವೋ ಆ ಕ್ಷಣದಲ್ಲಿ ಎಲ್ಲ ದೇವತೆಗಳ ಒಂದು ಕೃಪೆ ನಮಗಾಗುತ್ತೆ ಅನ್ನೋದಾದರೆ ಇನ್ನೆಂತಹ ಹೋಮ ಅಂದರೆ ಏನಪ್ಪ ಅಂತಂದರೆ, ನಮ್ಮ ಮನಸ್ಸನ್ನು ಅವನಿಗೆ ಸಮರ್ಪಣೆ ಮಾಡೋದಷ್ಟೇ ಹೋಮ, ಬೇರೆ ಇನ್ನೇನೂ ಅವಶ್ಯಕತೆ ಇಲ್ಲ. ದತ್ತನ ಒಂದು ಸೇವೆಯಲ್ಲಿ ದತ್ತನ ಪಾದ ದರ್ಶನ ಸರ್ವ ಪಾಪ ನಾಶನ, ದತ್ತನ ತೀರ್ಥ ಸ್ನಾನ ಸರ್ವ ರೋಗ ನಿವಾರಣ ಅಂತ. ಯಾವಾಗ ನಾವು ದತ್ತನ ಪಾದಗಳಿಗೆ ಶರಣಾಗುತ್ತೀವಿ ಆ ಕ್ಷಣ ನಮ್ಮ ಜೀವನದ ಪರಿವರ್ತನೆ. ಒಲೆ ಮೇಲೆ ನೀರು ಹಾಕಿ ಅಕ್ಕಿಯನ್ನು ನೆನೆಸಿ ಆ ನೀರಿಗೆ ಅಕ್ಕಿಯನ್ನು ಹಾಕದಂತಹ ಸಂದರ್ಭ ದತ್ತನ ಪಾದಗಳಿಗೆ ಶರಣಾಗೋದು. ಅದಾದಮೇಲೆ ಕೊತ ಬೇಯಬೇಕು ಅನ್ನ ಆಗೋದಕ್ಕೆ. ಆವಾಗಲೇ ನಮ್ಮ ಕರ್ಮದ ಅನುಭವಗಳಾಗ್ತಾ ಹೋಗುತ್ತೆ. ಆದ ತಕ್ಷಣ ಅಯ್ಯೋ ಅಲ್ಲಿ ಹೋದೆ ಕಷ್ಟ ಜಾಸ್ತಿ ಆಗೋಯ್ತು, ಅಲ್ಲಿ ಹೋದೆ ನನಗೇನೂ ಆಗಲಿಲ್ಲ ಅನ್ನೋದು ಇನ್ನೊಬ್ಬ ಗುರುಗಳ ಹತ್ರ ಹೋಗೋದಲ್ಲ. ಗುರುಗಳಿಹರೂರು ಕೇರಿಗಳ ರಸಿ ತಿರುಗುತ್ತ ಶಿಷ್ಯನಲ್ಲಿಹ ಧನವನಪಹರಿಸುತ್ತ ಅಂತ ಸಾಕಷ್ಟು ಜನ ನಮಗೆ ಸಿಕ್ಕಬಹುದು ಗುರುಗಳು. ಆದರೆ ಬಹಳ ಮುಖ್ಯವಾಗಿ ನಮಗೆ ಬೇಕಾಗಿರೋದು ಕಾರಣ ಗುರುಗಳು. ನಮ್ಮ ಜೀವನದ ಪರಿವರ್ತನೆಯನ್ನು ಮಾಡಿ ನಮ್ಮ ಆತ್ಮದ ಒಂದು ಸಂಶೋಧನೆಯನ್ನು ಮಾಡೋದಕ್ಕೆ ಕಾರಣೀಭೂತರಾಗುವಂತಹ ಗುರುಗಳ ಒಂದು ಆಶೀರ್ವಾದ, ಗುರುಗಳ ಒಂದು ಸೇವೆ ನಮಗೆ ಅತ್ಯಗತ್ಯವಾಗಿರುತ್ತೆ.
ಅಂತಹ ಗುರುಗಳೇ ನಮ್ಮ ಸದ್ಗುರು ದತ್ತಾತ್ರೇಯರು. ಅಂತಹ ಮಹಾರಾಜರ ಸೇವೆಯನ್ನು ನಮಗೆ ಒದಗಿಸಿಕೊಟ್ಟಿರುವಂಥವರು ನಮ್ಮ ಗುರು ಸಾರ್ವಭೌಮರಾದ ಯೋಗೀಶ್ವರ ಸುಬ್ರಹ್ಮಣ್ಯಾನಂದ ಸ್ವಾಮಿ ಮಹಾರಾಜರು, ಯೋಗಿ ಕಿನ್ನರ ನಾರಾಯಣಾನಂದ ಸ್ವಾಮಿ ಮಹಾರಾಜರು. ಅವರಿಬ್ಬರೂ ಕೂಡ ಪ್ರಾತಸ್ಮರಣೀಯರಾಗಿ ಎಷ್ಟೋ ಕೋಟ್ಯಾನುಕೋಟಿ ಜೀವರಾಶಿಗಳಿಗೆ ಆಧ್ಯಾತ್ಮದ ಮಾರ್ಗವನ್ನು ತೋರೋದಲ್ಲದೆ ಈ ಐಹಿಕವಾದ ಕಷ್ಟ ಕಾರ್ಪಣ್ಯಗಳನ್ನು ದತ್ತನ ಪಾದ ಸೇವೆ ಯಾವ ರೀತಿ ಮಾಡಿದ್ರೆ ಆ ಕಾರ್ಪಣ್ಯಗಳ ನಿವಾರಣೆ ಆಗುತ್ತೆ ಅಂತ ತೋರಿಸ್ಕೊಟ್ಟು ಇವತ್ತು ಕೂಡ ಅವರ ಮಾರ್ಗದರ್ಶನದಂತೆ ಇಲ್ಲಿ ಸೇವಾ ಕೈಂಕರ್ಯಗಳನ್ನು ಮಾಡ್ತಾ ಕಷ್ಟ ಕಾರ್ಪಣ್ಯಗಳನ್ನು ಕಳ್ಕೊಳ್ತಾ ಇರೋರು ಕೋಟ್ಯಾನುಕೋಟಿ ಮಂದಿ ಅಂತ ಹೇಳಿದ್ರೆ ಅತಿಶಯೋಕ್ತಿ ಅಲ್ಲ. ಅದರಲ್ಲಿ ಈ ದತ್ತಾತ್ರೇಯ ಜಯಂತಿ ಮಹೋತ್ಸವ ಇವತ್ತಿನಿಂದ ಪ್ರಾರಂಭ ಆಗಿದೆ. ಇನ್ನು 8 ದಿನಗಳ ಕಾಲ ನಡೆಯುವಂತಹ ಅವಿರತವಾದ ಈ ಸೇವಾ ಕೈಂಕರ್ಯದಲ್ಲಿ ಯಾರು ಬಂದು ಸೇವೆಯನ್ನು ಮಾಡ್ತಾರೋ, ಸೇವೆಯಲ್ಲಿ ಭಾಗವಹಿಸ್ತಾರೋ, ಸೇವೆಯನ್ನು ದರ್ಶನ ಮಾಡ್ತಾರೋ, ಇಲ್ಲಿ ದತ್ತನ ಪ್ರಸಾದವನ್ನು ಸ್ವೀಕಾರ ಮಾಡ್ತಾರೋ ಅವರ ಸಂಕಷ್ಟಗಳು ನಿವಾರಣೆ ಆಗೋದರಲ್ಲಿ ಸಂದೇಹವೇ ಇಲ್ಲ. ಸಂಕಷ್ಟಗಳು ಅಂತ ಹೇಳಿದ್ದೀನಿ. ನಿಮಗೆ ಮದುವೆ ಆಗಲಿಲ್ಲ ಅಂದರೆ ಮದುವೆ ಆಗುತ್ತೆ, ಮಕ್ಕಳಾಗಲಿಲ್ಲ ಅಂದರೆ ಮಕ್ಕಳಾಗುತ್ತೆ, ರೋಗ ಇದ್ದರೆ ರೋಗ ವಾಸಿಯಾಗುತ್ತೆ ಅಲ್ಲ. ಸರ್ವಾರಿಷ್ಟ ಶಾಂತಿ ದ್ವಾರ ಸರ್ವಾಭೀಷ್ಟ ಸಿದ್ಧಾರ್ಥಂ ಅಂತ ಏನೇನು ಅರಿಷ್ಟಗಳಿದೆಯೋ ಒಂದಲ್ಲ ಎರಡಲ್ಲ ಮನುಷ್ಯನಿಗೆ ಅದೇನು ಹೆಸರಿಲ್ಲದ ಕಾಯಿಲೆಗಳು, ಹೆಸರಿಲ್ಲದ ರೋಗಗಳು ಸಾವಿರಾರು, ಜೊತೆಗೆ ಮಾನಸಿಕವಾದ ಚಿಂತೆ ಪ್ರತಿಯೊಬ್ಬ ಮನುಷ್ಯನಲ್ಲಿ. ನಾನು ನಿನ್ನೆ ಯಾವಾಗಲೂ ಹೇಳಿದೆ, ಮನಸ್ಸು ಗಾಳಿಗಿನ್ನ ವೇಗವಾಗಿ ಓಡ್ತಾ ಇರುತ್ತೆ. ಒಂದು ಸಣ್ಣ ಬಾಲಕ ಯಾವ ರೀತಿ ಚೇಷ್ಟೆ ಮಾಡ್ತಾನೋ ಮಗು ಚೇಷ್ಟೆ ಮಾಡ್ತಾರೆ ಅಂತ ಹೇಳ್ತಾರೆ. ಮಗು ದೈಹಿಕವಾಗಿ ಚೇಷ್ಟೆ ಮಾಡ್ತಾಯಿದ್ರೆ ದೊಡ್ಡವರಾಗಿ ನಾವೆಲ್ಲ ಮಾನಸಿಕವಾಗಿ ಕೆಟ್ಟ ಕೆಟ್ಟ ಚೇಷ್ಟೆಗಳನ್ನು ಮಾಡ್ತಾ ಇರ್ತೀವಿ. ನಮಗೆ ಗೊತ್ತಿರಲ್ಲ ಮನಸ್ಸು ಎಲ್ಲೆಲ್ಲಿ ಓಡ್ತಾ ಇರುತ್ತೆ ಅಂತ. ಅಂತಹ ಮನಸ್ಸಿನ ನಿಗ್ರಹತೆಯನ್ನು ಪಡ್ಕೊಳ್ಬೇಕಾದ್ರೆ, ಆ ಮನಸ್ಸು ಸದಾ ಶಾಂತವಾಗಿ ನಿರ್ಮಲವಾಗಿರಬೇಕಾದ್ರೆ ಇಂತಹ ಗುರುವಿನ ಸೇವೆ ಅತ್ಯಗತ್ಯ. ಅದನ್ನು ಕೊಡೋದಕ್ಕೆ ಮಹಾರಾಜರು ಸನ್ನದ್ಧರಾಗಿ ಇಲ್ಲಿ ಬಂದಿದ್ದಾರೆ. ಎಲ್ಲರೂ ಈ ಸದವಕಾಶವನ್ನು ಸದುಪಯೋಗಪಡಿಸ್ಕೊಳ್ಳಿ ಅಂತ ಹೇಳಿ ತಿಳಿಸ್ತಾ, ಎಲ್ಲರಿಗೂ ಕೂಡ ದತ್ತನ ಸೇವಾ ಕೈಂಕರ್ಯದಲ್ಲಿ ಮಿಂದು ಧನ್ಯರಾಗಿ ಅಂತ ಗುರು ಮಹಾರಾಜರ ಆಜ್ಞಾನುಸಾರ ಮತ್ತೊಮ್ಮೆ ವಿನಂತಿ ಮಾಡಿಕೊಳ್ತಾ ನನ್ನ ಈ ದಿನದ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇದ್ದೀನಿ. ಈಗ ಮಹಾಮಂಗಳಾರತಿ, ಆ ನಂತರ ತೀರ್ಥ ಪ್ರಸಾದಾದಿಗಳು, ಸಂಧ್ಯಾಕಾಲದಲ್ಲಿ ಸದ್ಗುರು ದತ್ತಾತ್ರೇಯರ ಆರತಿ, ಆನಂದ ಸೇವಾದಿಗಳು, ಲಲಿತಾ ಸಹಸ್ರನಾಮ ಕುಂಕುಮಾರ್ಚನೆ, ಏಕಾಂತ ಸೇವೆ ಕಾರ್ಯಕ್ರಮಗಳು ನಡೆಯುತ್ತೆ. ಎಲ್ಲರೂ ಬಂದು ಭಾಗವಹಿಸಿ ಅಂತ ತಿಳಿಸ್ತಾ ನನ್ನ ಮುಂದಿನ ಕಾರ್ಯಕ್ಕೆ ಹೋಗ್ತಾ ಇದ್ದೀನಿ. ಹರ ನಮಃ ಪಾರ್ವತೀ ಪತಯೇ ಹರ